ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ನ್ಯಾಯಾಲಯಕ್ಕೆ ಬಂದ್ ಬಸ್ ಕುಷ್ಟಗಿ. ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಷ್ಟಗಿ ಘಟಕದ ಬಸ್ ಅನ್ನು ಜಪ್ತಿ ಮಾಡಿ ನ್ಯಾಯಾಲಯಕ್ಕೆ ಬುಧವಾರ ಒಪ್ಪಿಸಲಾಗಿದೆ. ಕೊಪ್ಪಳ ಮೂಲದ ಉಮೇಶ್ ತಂದೆ ರಾಮಣ್ಣ ಸಂಗನಾಳ್ ಹಾಲಿ ವಸತಿ ಕುಷ್ಟಗಿಯವರಿಗೆ ಅಪಘಾತವೊಂದರ ಪ್ರಕರಣಕ್ಕೆ ಸಂಭವಿಸಿದಂತೆ 6 ಲಕ್ಷ ರೂಪಾಯಿ ನೀಡಬೇಕಿತ್ತು. ಈ ಕುರಿತು ಕುಷ್ಟಗಿ ಬಸ್ ಡಿಪೋ ವ್ಯವಸ್ಥಾಪಕರಿಗೆ ಹಲವು ಬಾರಿ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಮನವಿ ಕೊಟ್ಟರೂ ಸಹ ಅವರು ಅದಕ್ಕೆ ಪ್ರತಿಕ್ರಿಯೆ ನೀಡದೆ ನುಣುಚಿಗೊಳಿಸುತ್ತಿದ್ದಾರೆ. ಬುಧವಾರ ದಿನ ಕೋರ್ಟ್ ಸಿಬ್ಬಂದಿಗಳಾದ ಮಂಜುನಾಥ್ ಹೊಸಮನಿ, ವೀರಪ್ಪ ಮಡಿವಾಳರ್, ರವಿಕುಮಾರ್ ಹಾಗೂ ವಕೀಲರಾದ ಬಿಡಿ ಅಪ್ಪಾಜಿ, ರಾಜ್ ಸಾಬ್ ಗಚ್ಚಿನ್ಮನಿ ಬಸ್ ಅನ್ನ ಜಪ್ತಿ ಮಾಡಿಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಕುಷ್ಟಗಿ ಸಾರಿಗೆ ಘಟಕ ಪರಿಹಾರ ನೀಡಲು ವಿಳಂಬ ಮಾಡಿದ್ದರಿಂದ ನ್ಯಾಯಾಲಯ ದಂಡ ಸಹಿತ 13,81,376 ರೂಪಾಯಿ ಸಂದಾಯ ಮಾಡಲು ಆದೇಶ ಹೊರಡಿಸಿತ್ತು. ಹೈಕೋರ್ಟ್ ನ್ಯಾಯಾಲಯ ಡಿಕ್ರಿವು ಮಧ್ಯಂತರ ತೀರ್ಪು ನೀಡಿ 6 ಲಕ್ಷ ರೂಪಾಯಿ ನೀಡುವಂತೆ ಆದೇಶಿಸಿತ್ತು. ಆದರೂ ಸಹ ಡಿಪೋ ವ್ಯವಸ್ಥಾಪಕರು ಯಾವುದೇ ಪ್ರತಿಕ್ರಿಯೆ ನೀಡದೆ ಇರುವುದರಿಂದ ಈ ಹಿನ್ನೆಲೆಯಲ್ಲಿ ಸಾರಿಗೆ ಘಟಕದ ಬಸ್ ಜಪ್ತಿ ಮಾಡಲಾಗಿದೆ ಎಂದು ವಕೀಲರಾದ ಬಿಡಿ ಅಪ್ಪಾಜಿ ವಕೀಲರು ತಿಳಿಸಿದರು. ಫೋಟೋ ಶೀರ್ಷಿಕೆ 4 KSTP 1 ಕುಷ್ಟಗಿ ನ್ಯಾಯಾಲಯಕ್ಕೆ ಬಂದ್ ಬಸ್. ವರದಿ ಸಂತೋಷ್ ತೋಟದ್. ಮಧ್ಯಂತರ ಆಗಿದೆ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡದಲ್ಲಿ. ಮಾನ್ಯ ಉಚ್ಚ ನ್ಯಾಯಾಲಯದಂತೆ ನಮಗೆ ಕೊಟ್ಟರೆ ಸಾಕು ಅಂತ ಕೇಳಿದಾಗ ಮೇಡಮ್ ಅವರು ನಮಗೆ ಒಂದು ಸರಿಯಾದ ರೀತಿ ಅಥವಾ ಗೌರವದಿಂದ ನಡೆದುಕೊಳ್ಳದೆ ಅವರು ತಮಗೆ ಏನಿಲ್ಲ ನಮ್ಮಲ್ಲಿ 2008-10 ವರ್ಷ ಪ್ರಕರಣ ಇದ್ದಾವೆ, ನಿಮಗೆ ಅಮೌಂಟ್ ಕೊಡೋದು ಆಗೋದಿಲ್ಲ ಅಂತ ಅವರು ಹೇಳಿದರು. ಇಲ್ಲ ಮೇಡಮ್, ನಾವೇನಿದೆ ನಮ್ಗೆ ಎಷ್ಟು ಮಧ್ಯಂತರ ಆದೇಶ ಇದೆ ಅಷ್ಟೇ ಹಣವನ್ನು ನಾವು ಕೊಡ್ರಿ ಅಂತ ಕೇಳಿದಾಗ ಅವರು ಒಂದು ನಡೆದುಕೊಂಡಂಥ ರೀತಿ ಬೇರೆ ಆಯಿತು. ಆವಾಗ ನಮ್ಮ ಬೆಲಿಪರಾದಂಥ ರಾಜೇಶ್ ಸಾಬ ಮತ್ತು ವೀರಣ್ಣ ಮತ್ತು ನಮ್ಮ ಮಂಜುನಾಥ ಮತ್ತು ಡಿಕ್ರಿ ಹೋಲ್ಡರಾದಂಥ ಉಮೇಶ ಇವ್ರನ್ನ ಕರೆದುಕೊಂಡು, ಇಲ್ಲ ಮೇಡಮ್ ನೋಡು, ನೀವು ಮಧ್ಯಂತರ ಆದೇಶದ ಪ್ರಕಾರ ಕೊಡಲ್ಲ ಅಂತ ಈ ರೀತಿ ತಾವು ನಮಗೆ ಖಡಾಖಂಡಿತವಾಗಿ ಹೇಳಿದಾಗ ನಾವು ಮಾನ್ಯ ನ್ಯಾಯಾಲಯದ ಆದೇಶದಂತೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ನಮ್ಮ ಬೆಲಿಪರೊಂದಿಗೆ ನಾವು ಇವತ್ತು ಬಸ್ಸನ್ನು ಜಪ್ತಿ ಮಾಡಿಕೊಂಡು ಮಾನ್ಯ ನ್ಯಾಯಾಲಯದ ಆವರಣದಲ್ಲಿ ತಂದಿದ್ದು ಇರುತ್ತದೆಂದು ಮತ್ತು ಅದಕ್ಕೆ ನಮ್ಮ ಸ್ಪಂದಿಸಿದ ಬೆಲಿಪರಿಗೂ ಮತ್ತು ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು. ಸರ್, ಇದು ಎಷ್ಟು ವರ್ಷದ ಕೇಸ್ ಸರ್? ಇದು ಸುಮಾರು 5 ವರ್ಷ ಕೇಸ್ ಇರ್ಬೋದು. ಯಾರು ರೆಸ್ಪಾನ್ಸ್ ಮಾಡಿಲ್ಲ ಸರ್? ರೆಸ್ಪಾನ್ಸ್ ಮಾಡಿಲ್ಲ ಅವರು. ಈಗ ಮೇಡಮ್ ಅವ್ರು ಅಂದ್ರಲ್ಲ, ಯಾರು ಸರ್ ಅವರು? ಮೇಲಾಧಿಕಾರಿಗಳು? ಮೇಲಾಧಿಕಾರಿ ಇರ್ಬೋದು ಅನ್ಸುತ್ತಾ, ಅಕೌಂಟೆಂಟ್. ಇಲ್ಲೇ ಅರೋ ಮತ್ತು ರೀಜನಲ್ದಾರ ನಾವು ಹೋದಾಗ ಸರ್ ಅವರು ಆಫೀಸ್ನಲ್ಲಿದ್ರು, KSRTC ಆಫೀಸ್ನಲ್ಲಿದ್ರು. ಅವಾಗ ನಾವು ಹೇಳಿದಾಗ ಇಲ್ಲ ನಾನು ಬಂದಿನಂತ ನೀವು ಬಂದ್ಬಿಡದ ಇವತ್ತು ಅಂತ ಹೇಳಿದ್ರು. ಇವರು ನಮ್ಮ ಬೆಲಿಪುರ ಹೇಳಿದ್ರು, ಇಲ್ಲ ಲಾಸ್ಟ್ ಸರಿ ನಿಮ್ಮ ಮೇಲಾಧಿಕಾರಿ ಅವರು ಬಂದಿದ್ರು, ಅವತ್ತು ನಾವು ಮಾನ್ಯ ನ್ಯಾಯಾಲಯ ಆದೇಶ ಅಂತ ಬಂದಿದ್ವಿ ಜಪ್ತಿ ವಾರಂಟ್ ಪ್ರಕಾರ. ಆದರೆ ಅವರು ನಮಗೇನೂ ಅನ್ನಲಿಲ್ಲ. ಅಂದಾಗ ಇವತ್ತು ಅವರು ಇಲ್ಲ ನನ್ನ ನೋಡಿ ನಮ್ಮನ್ನು ಬಂದಿವಿ ಅಂತ ಅಂದ್ರೆ ನಾವು ಆ ರೀತಿ ಏನು ಬಂದಿಲ್ಲ ಅಂತ ನಾವು ಹೇಳಿದ್ವಿ. ಸರ್, ಈ ತಾಲೂಕಿನೊಳಗೆ ಇದು ಒಂದೇ ಬಸ್ ಆಗಿರ್ಬೋದು, ಉಳಿಕೆದ್ದು ಕೇಸ್ಗಳನ್ನು ಇರ್ಬೋದು? ಇಲ್ಲ, ಹಲವಾರು ಪ್ರಕರಣಗಳು ಬಾಕಿ ಇದೆ ಮಾನ್ಯ ನ್ಯಾಯಾಲಯದಲ್ಲಿ. ಇಲ್ಲಿ ಇರ್ಬೋದು ಅಥವಾ ಯಲಬುರ್ಗಾ ನ್ಯಾಯಾಲಯದಲ್ಲಿ ಕೂಡ ಇರ್ಬೋದು, ಇನ್ನು ಬೇರೆ ಬೇರೆ ಕಡೆನೂ ಇರ್ಬೋದು. ಬಟ್ ಟೋಟಲ್ ಕೊಪ್ಪಳ ಡಿಸ್ಟ್ರಿಕ್ಟ್ ಒಳಗನ ಇಲ್ಲ ನಮ್ಗೆ ಪೇಮೆಂಟ್ ಮಾಡೋಕ್ಕಿಲ್ಲ, ನಿಮ್ಗೆ ಎಲ್ಲಿ ಕೊಡೋಣ ಅಂತ ಈ ಭಾವನೆಯನ್ನು ವ್ಯಕ್ತಪಡಿಸಿದ್ರು. ನಾವಂದ್ವಿ ಮೇಡಮ್, ನಾವೇನು ಇದಕ್ಕೆ ಕೇಳಕತ್ತಿಲ್ಲ, ಇಲ್ಲೇ ನಿಮ್ಮ KSRTC ಬಸ್ ಆಕ್ಸಿಡೆಂಟ್ ಆಗಿದೆ, ನಮ್ಗೆ ಬರಬೇಕಾದ ಪರಿಹಾರ ಕೇಳಕತ್ತಿದ್ದೀವಿ ವಿನ ನಾವೇನು ಕೈಲಿಂತ್ರ ನಿಮಗೆ ಯಾವುದೇ ಬಾಕಿ ಹಣ ಕೊಡ್ರಿ ಅಂತ ನಾವು ಕೇಳಿದ್ವಿ.